ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, 1947 ಆಗಸ್ಟ್ 15 ನಮಗೆ ಸಿಕ್ಕ ಈ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ. ಲಕ್ಷಾಂತರ ಜನರ ತ್ಯಾಗ, ರಕ್ತ, ಪ್ರಾಣಾರ್ಪಣೆಯ ಫಲ ಇದು. ಆದರೆ ನಮ್ಮ ಚರಿತ್ರೆಯ ಪುಟಗಳನ್ನ ತಿರುವಿ ನೋಡಿದಾಗ ದೇಶಕ್ಕಾಗಿ ಹೋರಾಡಿ ಪ್ರಾಣ ತೆತ್ತ ಎಷ್ಟೋ ವೀರರ ಕಥೆಗಳು ಇವತ್ತಿಗೂ ಬೆಳಕಿಗೆ ಬಂದಿಲ್ಲ. ಅದರಲ್ಲೂ ಮುಖ್ಯವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಂ ಯೋಧರು ಮತ್ತು ಮಹಿಳೆಯರು ನೀಡಿದ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರೋಮಾಂಚನಕಾರಿ. ಇವತ್ತಿನ ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಮರೆಯಾಗಿ ಅಡಗಿ ಹೋದಂತಹ ಒಂದು ವೀರ ತ್ಯಾಗದ ಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕಥೆ ಶುರುವಾಗುವುದು 1857ರ ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯ, ಆ ಸಾಹಸದ ಬಗ್ಗೆ ನಾವೆಲ್ಲ ಒಂದಲ್ಲ ಒಂದು ಕಡೆ ಕೇಳೇ ಇರ್ತೀವಿ. ಆದ್ರೆ ಆಕೆಯ ಜೊತೆಯಲ್ಲೇ ಸದಾ ನೆರಳಿನಂತೆ ಇದ್ದು ಕೊನೆಗೆ ರಣರಂಗದಲ್ಲಿ ಒಟ್ಟಿಗೆ ಪ್ರಾಣ ಬಿಟ್ಟ ಆ ಮುಸ್ಲಿಂ ಮಹಿಳೆಯ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಇವತ್ತು ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋದ ಆ ಅಪ್ರತಿಮ ತ್ಯಾಗದ ಕಥೆಯನ್ನ ನಾನು ನಿಮಗೆ ಹೇಳ್ತೀನಿ. 1958ರ ಅಕ್ಟೋಬರ್ 30 ಬ್ರಿಟಿಷ್ ಗವರ್ನರ್ ಏಜೆಂಟ್ ರಾಬರ್ಟ್ ಹೆಮಿಲ್ಟನ್ ಅನ್ನೋ ಅಧಿಕಾರಿಯೊಬ್ಬ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಖಾಸಗಿ ವರದಿಯನ್ನ ಕಳಿಸ್ತಾನೆ. ಆ ವರದಿಯಲ್ಲಿ ಒಂದು ಅದ್ಭುತವಾದ ಸಾಲಿತ್ತು. ರಾಣಿ ಲಕ್ಷ್ಮೀಬಾಯಿ ಕುದುರೆ ಏರಿ ಯುದ್ಧ ಮಾಡ್ತಾ ಇದ್ರು. ಅವರ ಜೊತೆಗೆ ವರ್ಷಗಳಿಂದ ಅವರ ಕುಟುಂಬದ ಸದಸ್ಯಂತೆ ಇದ್ದ ಒಬ್ಬ ಮುಸ್ಲಿಂ ಮಹಿಳೆಯೂ ಕುದುರೆ ಏರಿ ಸವಾರಿ ಮಾಡ್ತಾ ಇದ್ರು. ಬ್ರಿಟಿಷರ ಗುಂಡು ಇಬ್ರಿಗೂ ಒಟ್ಟಿಗೆ ತಾಗಿತ್ತು. ಇಬ್ರು ಒಟ್ಟಿಗೆ ನೆಲಕ್ಕುರುಳಿ ಪ್ರಾಣವನ್ನ ಬಿಟ್ರು. ದೇಶಕ್ಕಾಗಿ ರಾಣಿಯ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿ ಜೀವ ಬಿಟ್ಟ ಆ ವೀರ ನಾರಿಯ ಹೆಸರು ಇತಿಹಾಸದಲ್ಲಿ ಬರೆದಿಡಲು ಬ್ರಿಟಿಷರಿಗೆ ಮನಸ್ಸಾಗ್ಲಿಲ್ಲ. ಆದ್ರೆ ಆಕೆಯ ತ್ಯಾಗ ಮಾತ್ರ ಇವತ್ತಿಗೂ ಅಮರ. ಆ ವೀರ ವನಿತೆಯ ಹೆಸರು ಮುಂದರ್. ಝಾನ್ಸಿ ಅರಮನೆಗೆ ಆಕೆ ಬರೀ ಕೆಲಸದಾಕೆಯಾಗಿ ಬರಲಿಲ್ಲ. ರಾಣಿ ಲಕ್ಷ್ಮೀಬಾಯಿಯ ಆಪ್ತ ಗೆಳತಿಯಾಗಿ ಆಕೆಯ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದಂತಹ ಸಖಿ ಆಕೆ. ಲಕ್ಷ್ಮೀಬಾಯಿ ಕುದುರೆ ಸವಾರಿ ಕಲಿಯುವಾಗ, ಖಡ್ಗ ವರಸೆಯಲ್ಲಿ ಪಳಗುವಾಗ ಈ ಮುಂದರ್ ಕೂಡ ಜೊತೆಯಲ್ಲೇ ಸಜ್ಜಾಗ್ತಾ ಇದ್ಲು. ಝಾನ್ಸಿಯ ಹೆಣ್ಮಕ್ಕಳಿಗೆ ಸಮರ ಕಲೆಗಳನ್ನ ಕಲಿಸೋದಕ್ಕೆ ರಾಣಿ ರೂಪಿಸಿದ್ದಂತಹ ಆ ಸ್ತ್ರೀ ಸೈನ್ಯದ ಮುಖ್ಯ ಕಮಾಂಡರ್ಗಳಲ್ಲಿ ಮುಂದರ್ ಕೂಡ ಒಬ್ಳಾಗಿದ್ಲು. ಸಮಯ 1858ರ ಮಾರ್ಚ್ ತಿಂಗಳದು. ಬ್ರಿಟಿಷ್ ಜನರಲ್ ಹಗ್ರೋಸ್ ತನ್ನ ಬೃಹತ್ ಸೈನ್ಯದೊಂದಿಗೆ ಝಾನ್ಸಿ ಕೋಟೆಗೆ ಮುತ್ತಿಗೆಯನ್ನ ಹಾಕ್ತಾನೆ. ದಿನಗಟ್ಟಲೆ ಬಾಂಬ್ ಫಿರಂಗಿಗಳ ಮಳೆ ಸುರಿಯುತ್ತದೆ. ಕೋಟೆಯ ಗೋಡೆಗಳು ಬಿರುಕು ಬಿಡ್ತದೆ. ಪ್ರಜೆಗಳು ರಕ್ತದ ಮಡುವಿನಲ್ಲಿ ಬೀಳ್ತಾರೆ. ಅಂತಹ ನರಕದ ವಾತಾವರಣದಲ್ಲಿ ಕೂಡ ರಾಣಿ ಲಕ್ಷ್ಮೀಬಾಯಿ ಎದೆಗೊಂಡ್ಲಿಲ್ಲ. ಆಕೆಯ ಜೊತೆಗೆ ಧೈರ್ಯದ ಬೆಟ್ಟದಂತೆ ನಿಂತು ಹೋರಾಡಿದ್ದು ಇದೇ ಮುಂದರ್ ಮತ್ತು ಆಕೆಯ ಸ್ತ್ರೀ ಪಡೆ. ಕೋಟೆ ಶತ್ರುಗಳ ವಶವಾಗುವ ಹಂತ ತಲುಪಿದಂತಹ ಸಂದರ್ಭದಲ್ಲಿ ರಾಣಿ ಲಕ್ಷ್ಮೀಬಾಯಿ ತಮ್ಮ ಸಣ್ಣ ಮಗ ದಾಮೋದರನ ಬೆನ್ನಿಗೆ ಕಟ್ಟಿ ರತ್ನಗಿರಿ ಕುದುರೆ ಏರಿ ರಾತ್ರೋರಾತ್ರಿ ಕೋಟೆಯಿಂದ ಜಿಗಿದು ಹೊರ ಬರ್ತಾರೆ. ಆ ಘೋರ ಕತ್ತಲಲ್ಲಿ ಬ್ರಿಟಿಷ್ ಸೈನಿಕರ ಕಣ್ತಪ್ಪಿಸಿ ರಾಣಿಗೆ ರಕ್ಷಣೆ ನೀಡ್ತಾ ಜೊತೆಯಲ್ಲೇ ಸಾಗಿದ್ದು ಇಬ್ಬರೇ ಇಬ್ಬರು. ಒಬ್ಳು ಆಕೆಯ ನೆಚ್ಚಿನ ಸೇವಕಿ ಜಲ್ಕಾರಿ ಬಾಯಿ ಮತ್ತು ಇನ್ನೊಬ್ಳು ಜೀವದ ಗೆಳತಿ ಮುಂದರ್. ಅಲ್ಲಿಂದ ಕಾಲ್ಪಿ, ನಂತರ ಗ್ವಾಲಿಯರ್. ರಣರಂಗ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಹೋಗ್ತದೆ. ಬ್ರಿಟಿಷರು ರಾಣಿಯನ್ನ ಹೇಗಾದ್ರೂ ಮಾಡಿ ಜೀವಂತವಾಗಿ ಅಥವಾ ಶವವಾಗಿ ಹಿಡಿಲೇಬೇಕು ಅಂತ ಹುಚ್ಚೆದ್ದು ಅಟ್ಟಾಡಿಸ್ತಾ ಇರ್ತಾರೆ. 1858ರ ಜೂನ್ 17 ಮತ್ತು 18 ಗ್ವಾಲಿಯರ್ನ ಕೋಟಾ ಕಿ ಸೆರಾಯ್ ಅನ್ನುವಂತಹ ಜಾಗದಲ್ಲಿ ಕೊನೆಯ ಯುದ್ಧ ನಡೆಯುತ್ತದೆ. ಸುತ್ತಲೂ ನೂರಾರು ಬ್ರಿಟಿಷ್ ಸೈನಿಕರು, ನಡುವೆ ಕೇವಲ ಬೆರಳೆಣಿಕೆಯಷ್ಟು ಭಾರತೀಯ ಯೋಧರು. ಆ ಕೊನೆಯ ಯುದ್ಧದಲ್ಲಿ ಮುಂದರ್ ಮತ್ತು ಲಕ್ಷ್ಮೀಬಾಯಿ ಇಬ್ಬರೂ ಗಂಡಸರ ಉಡುಪನ್ನ ಧರಿಸಿ ಕೈಯಲ್ಲಿ ಖಡ್ಗವನ್ನ ಹಿಡಿದು ರಣಕಾಳಿಯರಂತೆ ಹಾರಿ ಬೀಳ್ತಾರೆ. ಬ್ರಿಟಿಷ್ ಸೈನಿಕರಿಗೆ ಇಬ್ಬರಲ್ಲಿ ನಿಜವಾದ ರಾಣಿ ಯಾರು ಅಂತ ಗುರುತಿಸುವುದಕ್ಕೂ ಕೂಡ ಸಾಧ್ಯವಾಗದಷ್ಟು ವೇಗವಾಗಿ ಕುದುರೆ ಓಡಿಸ್ತಾ ಶತ್ರುಗಳ ತಲೆಯನ್ನ ಉರುಳಿಸ್ತಾರೆ. ಮುಂದರ್ ತನ್ನ ಜೀವದ ಹಂಗು ತೊರೆದು ರಾಣಿಗೆ ಬರುವ ಪ್ರತಿಯೊಂದು ಗುಂಡು, ಖಡ್ಗದ ಏಟನ್ನು ತಡೆಯೋದಕ್ಕೆ ತನ್ನ ಕುದುರೆಯನ್ನ ರಾಣಿಯ ಪಕ್ಕದಲ್ಲೇ ಓಡಿಸ್ತಾ ಇರ್ತಾಳೆ. ಆದ್ರೆ ದುರಂತ ಕಾಯ್ತಾ ಇತ್ತು ನೋಡಿ. ಯುದ್ಧದ ಭೀಕರತೆಯಲ್ಲಿ ಬ್ರಿಟಿಷ್ ಸೈನಿಕನೊಬ್ಬ ಹಾರಿಸಿದ ಗುಂಡು ನೇರವಾಗಿ ಮುಂದರ್ ಎದೆಗೆ ನಾಟ್ತದೆ. ರಕ್ತದ ಓಕುಳಿಯಲ್ಲಿ ಕಣ್ಣೆದುರೇ ಗೆಳತಿ ಕುದುರೆಯಿಂದ ಕೆಳಗೆ ಬೀಳುವುದನ್ನ ಕಂಡ ರಾಣಿ ಲಕ್ಷ್ಮೀಬಾಯಿಯ ಹೃದಯ ಛಿದ್ರವಾಗ್ತದೆ. ಗೆಳತಿಯನ್ನ ಕಳಕೊಂಡ ಆಕ್ರೋಶದಲ್ಲಿ ರಾಣಿ ಇನ್ನಷ್ಟು ರೌದ್ರಾವತಾರವನ್ನ ತಾಳ್ತಾಳೆ.
ಆದ್ರೆ ಕೆಲವೇ ಕ್ಷಣಗಳಲ್ಲಿ ಶತ್ರುಗಳ ಮತ್ತೊಂದು ಗುಂಡು ರಾಣಿಗೂ ತಗುಲಿ ಇಬ್ರೂ ಆ ಪವಿತ್ರ ಮಣ್ಣಿನಲ್ಲಿ ಒಟ್ಟಿಗೆ ಕಣ್ಣು ಮುಚ್ಚುತ್ತಾರೆ. ಬ್ರಿಟಿಷರಿಗೆ ರಾಣಿಯ ಶವ ಕೂಡ ಸಿಗಬಾರದು ಅನ್ನೋದು ಅವರಿಬ್ಬರ ಒಪ್ಪಂದವಾಗಿತ್ತು. ರಾಣಿ ಕೆಳಗೆ ಬೀಳ್ತಾ ಇದ್ದಂತೆ ಜೊತೆಯಲ್ಲಿದ್ದ ಬಾಘಿ ಯೋಧರು ಮತ್ತು ರಾಮಚಂದ್ರ ರಾವ್ ಎಂಬವರು ಇಬ್ಬರ ದೇಹಗಳನ್ನು ತಕ್ಷಣವೇ ಹತ್ತಿರದ ಬಾಬಾ ಗಂಗಾದಾಸ್ ಅವರ ಆಶ್ರಮಕ್ಕೆ ಒಯ್ದರು. ಬ್ರಿಟಿಷರು ಬರುವಷ್ಟರಲ್ಲಿ ಅಂತಿಮ ಸಂಸ್ಕಾರ ಮುಗಿಸಿಬಿಡ್ತಾರೆ. ಬ್ರಿಟಿಷರಿಗೆ ಸಿಕ್ಕಿದ್ದು ಬರೀ ಅವರ ಬೂದಿ ಮಾತ್ರ. ಸಾಯುವಾಗಲೂ ದೇಶದ ಗೌರವವನ್ನ ಬಿಟ್ಟುಕೊಡದ ಸಖಿಯರು ಇವರು. ಯೋಚಿಸಿ ನೋಡಿ ಸ್ನೇಹಿತರೆ, ಧರ್ಮ ಜಾತಿ ಎಲ್ಲವನ್ನೂ ಮೀರಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದ ಇಂತಹ ಎಷ್ಟೋ ವೀರ ವನಿತೆಯರ ತ್ಯಾಗ ಇವತ್ತು ಇತಿಹಾಸದ ಕತ್ತಲೆಯಲ್ಲಿ ಮರೆತು ಹೋಗಿದೆ. ಮುಂದರವರ ಈ ರೋಮಾಂಚನಕಾರಿ ತ್ಯಾಗ ನಮಗೆ ಸದಾ ಪ್ರೇರಣೆಯಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮತ್ತು ಈ ಅಪರೂಪದ ಮಾಹಿತಿ ನಿಮಗೆ ಹೊಸದಾಗಿದ್ರೆ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡವನ್ ನ್ಯೂಸ್.